ವಾರದಿಂದ ನಡೆಯುವ ಚಳಿಗಾಲದ ಅಧಿವೇಶನವನ್ನು ಗಮನ ಸೆಳೆಯುವ ನಿಟ್ಟಿನಲ್ಲಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಆಗ್ರಹಿಸಿ ಡಿಸೆಂಬರ್ 9ರಿಂದ ಅಧಿವೇಶನ ಮುಗಿಯುವವರೆಗೂ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಚಿಕ್ಕೋಡಿ ಚರಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮೀಜಿಯವರು ಹೇಳಿದರು. ಚಿಕ್ಕೋಡಿ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 5 ದಶಕಗಳಿಂದ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗೆ ಆಗ್ರಹಿಸಿ ಹೋರಾಟಗಳನ್ನು, ಸತ್ಯಾಗ್ರಹಗಳನ್ನು, ಧರಣಿಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರುತ್ತಿದ್ದಾರೆ. ಆದರೂ ಸಹ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯ ಕನಸು ಈಡೇರುತ್ತಿಲ್ಲ. ಚಿಕ್ಕೋಡಿ ಭಾಗದ ಶಾಸಕರು ಜಿಲ್ಲೆಯ ಕುರಿತು ಒಗ್ಗಟ್ಟು ಕಾಣುತ್ತಿಲ್ಲ. ಜಿಲ್ಲೆಗಾಗಿ ಶಾಸಕರು ಒಗ್ಗಟ್ಟು ತೋರಿಸಿದರೆ ಜಿಲ್ಲೆಯಾಗಲು ಸಾಧ್ಯ ಎಂದರು. ದೂರದ ಅಥಣಿಯಿಂದ ಜನರು ಯಾವುದೇ ಕೆಲಸಕ್ಕೆ ಅಂತ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದಾಗ ಹೋಗಿ ಬರಲು 2 ದಿನಗಳು ಬೇಕಾಗುತ್ತವೆ. ಈ ನಿಟ್ಟಿನಲ್ಲಿ ಚಿಕ್ಕೋಡಿ ಜಿಲ್ಲೆ ಮಾಡಿದರೆ ಈ ಭಾಗದ ಜನರಿಗೆ ಬಹಳಷ್ಟು ಅನುಕೂಲವಾಗುತ್ತದೆ ಎಂದರು. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಸಂಜು ಬಡಿಗೇರ್ ಮಾತನಾಡಿ, ಕಳೆದ ಹಲವು ವರ್ಷಗಳಿಂದ ಪ್ರತ್ಯೇಕ ಜಿಲ್ಲೆಗಾಗಿ ಹೋರಾಟವನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ಈ ಬಾರಿ ಅಧಿವೇಶನದ ಒಳಗಾಗಿ ಚಿಕ್ಕೋಡಿ ಜಿಲ್ಲೆಯನ್ನು ಘೋಷಿಸುತ್ತಿದ್ದರೆ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯಕ್ಕಾಗಿ ಘೋಷಣೆ ಕೂಗಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು. ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ, ಸದ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡುತ್ತಾರೆ ಎಂಬ ಭರವಸೆ ಇದೆ. ಒಂದು ವೇಳೆ ಭರವಸೆ ಈಡೇರದಿದ್ದರೆ ಉಗ್ರವಾದ ಹೋರಾಟವನ್ನು ಮಾಡಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಪ್ರತಾಪ್ ಗೌಡ ಪಾಟೀಲ್, ಸಂತೋಷ್ ಪೂಜೇರಿ, ಬಸವರಾಜ್ ಮಗ್ದುಮ್, ಸಚಿನ್ ದೊಡ್ಮನಿ, ಮಂಜುನಾಥ್ ಬಾನುಸೆ, ಅಮೂಲ್ ನಾವಿ, ಸುದರ್ಶನ್ ತಮ್ಮನ್ನವರ್, ಕಾಡ್ಗೌಡ ಪಾಟೀಲ್, ಮೋಹನ್ ಪಾಟೀಲ್, ಬೀರು ವಗ್ಗೆ, ಸೌರಭ್ ಹಿರೇಮಠ್, ರಮೇಶ್ ಡಂಗೇರ್, ಮಾಳು ಕರಣವರ್, ರುದ್ರಯ್ಯ ಹಿರೇಮಠ್, ರಫೀಕ್ ಪಠಾಣ್ ಹಾಗೂ ಹಲವಾರು ಹೋರಾಟಗಾರರು ಉಪಸ್ಥಿತರಿದ್ದರು. ಅವರು ಕರೆದಿರುವಂತಹ ಪತ್ರಿಕಾಗೋಷ್ಠಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಹೋರಾಟ ಸಮಿತಿ ಪದಾಧಿಕಾರಿಗಳಲ್ಲಿಯೂ ಪತ್ರಕರ್ತರಲ್ಲಿಯೂ ಶರಣಾರ್ಥಿಗಳು. ಕಳೆದ 25-26 ವರ್ಷಗಳಿಂದ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತ ತಿಳ್ಕೊಂಡು ಬಹಳಷ್ಟು ಜನ ಪ್ರತಿಭಟನೆ, ಉಪವಾಸ, ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಎಲ್ಲರೂ ಗೊತ್ತಿರತಕ್ಕಂಥ ವಿಷಯ. ವಿಶೇಷವಾಗಿ ಮಜಲಟ್ಟಿಯ BR ಸಂಗಪ್ಪ ಹಿರಿಯರು, ನಮ್ಮ ಚಿಂಚಣಿಯ ಲಿಂಗೈಕ್ಯ ಕಲ್ಲಂಪುರ ಸ್ವಾಮಿಗಳು, ನಮ್ಮ ಮಾಜಿ ಶಾಸಕರಿರ್ತಕ್ಕಂಥ ಬಾಳಸ ಗೌಡ್ರು ಅವರು, ಇನ್ನೂ ಅನೇಕ ಮುಖಂಡರು ಬಹಳಷ್ಟು ಹೋರಾಟ ಮಾಡಿರ್ತಕ್ಕಂಥದ್ದು. ಅವರ ನನಸಾಗಬೇಕು ಅಂತಂದರೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು. ನಾವು ಈಗಾಗಲೇ ಬಹಳಷ್ಟು ಮನವಿಗಳನ್ನು ಕೊಡ್ತೀವಿ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿದ್ದಾಗ ಕೂಡ ಬೆಂಗಳೂರಿಗೆ ಹೋಗಿ ಅವ್ರ ಚೇಂಬರ್ಗೆ ಹೋಗಿ ಮನವಿ ಕೊಟ್ಟು ಬಂದೀವಿ. ಅವಾಗ ಅವ್ರೊಂದು ಮಾತು ಹೇಳಿದ್ರು ಮುಖ್ಯಮಂತ್ರಿಗಳು, ಏನಂದ್ರೆ ಈ ಭಾಗದ ಎಲ್ಲ ಶಾಸಕರು ಒಂದಾಗಿ ಬಂದ್ರೆ ನಾಳೆ ಮಾಡ್ತಿದ್ದಿಲ್ಲ ಅಂದ್ರೆ ಅದರ್ಥ ನಮ್ಮ ಶಾಸಕರೆಲ್ಲ ಒಂದಾಗಬೇಕು, ನಮ್ಮಲ್ಲಿ ಒಕ್ಕಟ್ಟಿಲ್ಲ. ಹಾಗಾಗಿ ಇವತ್ತು ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗೋದು ಹಿನ್ನಡೆಯತಕ್ಕಂಥದ್ದು. ಆ ನಿಟ್ಟಿನೊಳಗೆ ನಮ್ಮ ಭಾಗದೆಲ್ಲ ಶಾಸಕರು, ನಿಪ್ಪಾಣಿ ಶಾಸಕರಿರ್ಬೋದು, ಚಿಕ್ಕೋಡಿ ಶಾಸಕರಿರ್ಬೋದು, ರಾಯಬಾಗ್, ಅಥಣಿ, ಕಾಗವಾಡ, ಈ ಹುಕ್ಕೇರಿ ಎಲ್ಲ ಭಾಗದ ಶಾಸಕರು ಒಗ್ಗಟ್ಟಾಗಿ ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗಬೇಕು ತಿಳ್ಕೊಂಡು ಮುಂಬರುವ ದೇಶದಲ್ಲಿ ಅವರು ಕೂಡ ಪ್ರತಿಭಟನೆ ಮಾಡಬೇಕು. ಅಲ್ಲಿ ಅವರು ಕೂಡ ಉಪವಾಸ ಮಾಡಬೇಕು. ಯಾಕಂದರೆ ಇದು ಒಬ್ಬರ ಸಲುವಾಗಿ ಅಲ್ಲ, ಅಥಣಿ ತಾಲೂಕಿನ ಅನೇಕ ಹಳ್ಳಿಗಳ ರೈತರಿಗೆ ಅನುಕೂಲ ಆಗಬೇಕು ಅಂತಂದರೆ ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗಬೇಕು. ನಮ್ಮ ಚಿಕ್ಕೋಡಿಗೆ ಏನು ಲಾಭ ಇಲ್ಲಿದ್ದು ಲಾಭ ಆಗೋದ್ರಿಂದ ಅಥಣಿ ತಾಲೂಕಿರ್ತಕ್ಕಂಥ ಎಲ್ಲ ಜನರಿಗೆ, ರೈತರಿಗೆ ಇವತ್ತು 150-60 ಕಿಲೋಮೀಟರ್ ಬೆಳಗಾವಿಗೆ ಹೋಗಿ ಬಡ ರೈತ ತನಗೆ ಕೆಲಸ ಮಾಡ್ಕೋಬೇಕಂದ್ರೆ 2 ಸ್ವಸ್ತಿ ಮಾಡ್ಬೇಕೈತೆ. ಅಲ್ಲಿ DC ಆಫೀಸ್ ಇರ್ಬೋದು, ಮತ್ತೊಂದು ಆಫೀಸ್ ಇರ್ಬೋದು. ಹೀಗಾಗಿ ಅವೆಲ್ಲ ಕೆಲಸಗಳು ರೈತರ ಅನುಕೂಲ ಆಗೋ ನಿಟ್ಟಿನಲ್ಲಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅನ್ನುವಂಥ ಹೋರಾಟ ನಮ್ಮಲ್ಲಿರತಕ್ಕಂಥದ್ದು. ಈಗಾಗಲೇ ಪ್ರತಿ ವರ್ಷ ಅಧಿವೇಶನ ಇದ್ದಾಗ ನಾವು ಇಲ್ಲಿ ಪ್ರತಿಭಟನೆ, ಉಪವಾಸ, ಆಮೇಲೆ ಅನೇಕ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಆದರೆ ಈ ವರ್ಷ ಮಾತ್ರ ನಮ್ಮೆಲ್ಲ ಜಿಲ್ಲಾ ಹೋರಾಟ ಸಮಿತಿಯವರು ಅದು ಇನ್ನಷ್ಟು ಅದಕ್ಕೆ ಮತ್ತಷ್ಟು ಶಕ್ತಿ ತುಂಬುವ ಸಲುವಾಗಿ ಮತ್ತೇನು ಮಾಡಬೇಕು ಅನ್ನೋದನ್ನು ಮತ್ತೆ ಚರ್ಚೆ ಮಾಡಿಕೊಂಡು ನಾವು 10 ದಿವಸವರೆಗೆ ಇಲ್ಲಿ ಏಷ್ಯಾ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತೀವಿ. ಆಮೇಲೆ ಊರಲ್ಲಿ ಒಂದು ಪಾದಯಾತ್ರೆ ಮಾಡ್ತೀವಿ. ಜೊತೆಗೆ ನಮ್ಮ ಗಡಿಭಾಗ ಜನರಿಗೆ ಅನುಕೂಲ ಆಗೋ ಸಲುವಾಗಿ ಏನೇನು ಮಾಡಬೇಕು ಅನ್ನೋದನ್ನು ಮತ್ತೆ ನಾವು ಮೀಟಿಂಗ್ ಮಾಡಿ ಮತ್ತೊಂದು ಪ್ರೆಸ್ ಮೀಟ್ ಕರಿತೀವಿ. ಅವಾಗ ಮತ್ತೆ ನೀವು ನಮ್ಮ ಸಹಕಾರ ಕೊಡಬೇಕು. ಇವತ್ತು ಏನಾಗಬೇಕಂದ್ರೆ ಈ ಅಧಿವೇಶನ ಮುಗಿದ್ರೊಳಗನೆ ಮತ್ತೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ, ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಜಾರಕಿಹೊಳಿ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಬ್ಬರು ಕೂಡ ಹೇಳಿದ್ದಾರೆ ಚಿಕ್ಕೋಡಿ ಮತ್ತು ಗೋಕಾಕ ಜಿಲ್ಲೆ ಮಾಡ್ತೇವೆ ಅಂತೇಳಿ. ಗೋಕಾಕ ಜಿಲ್ಲೆ ಆಗೋ ಸಲುವಾಗಿ ನಮ್ದು ಏನೂ ತಕರಾರಿಲ್ಲ. ಗೋಕಾಕ ಜಿಲ್ಲೆ ಆಗಲಿ, ನಮ್ಮದು ಮೊದಲಾಗಲಿ. ಯಾಕಂದ್ರೆ ಅದಕ್ಕೆ ಮೊದಲು ನಮ್ಮ
ಚಿಕ್ಕೋಡಿ ಆಗಲಿ ಅಂತ ತಿಳ್ಕೊಂಡು ಅವಾಗ ಜಯೇಶ್ ಪಟೇಲ್ ಇರತಕ್ಕಂಥದ್ದು. ಅದಕ್ಕಾಗಿ ನಮ್ಮದು ಮೊದಲ ಜಿಲ್ಲೆ ಆಗಬೇಕು, ಗೋಕಾಕ ಜಿಲ್ಲೆ ಆಗಲಿಕ್ಕೆ ನಮಗೆ ತೊಂದರೆ ತಕರಾರು ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಈ 2 ಜಿಲ್ಲೆಯನ್ನು ಈ ಅಧಿವೇಶನ ಘೋಷಣೆ ಮಾಡಬೇಕಂತ ತಿಳ್ಕೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ನಮ್ಮ ಶಾಸಕರು, ಚಿಕ್ಕೋಡಿಯ ಶಾಸಕರು ಮತ್ತು ಪ್ರಕಾಶ್ ಹುಕ್ಕೇರಿ ಕೂಡ ತಾವು ಕೂಡ ನಮಗೆ ಬೆಂಬಲ ಕೊಡಬೇಕು ಅನ್ನುವಂಥ ಮಾತನ್ನು ಕೂಡ ನಮ್ಮಲ್ಲಿ ಹೇಳಿಕೆ ಇಚ್ಛೆ ಮಾಡ್ತೀವಿ. 10 ವರ್ಷದಿಂದ ಸರ್ಕಾರಗಳು ಇದನ್ನೇ ಹೇಳ್ಕೊತ ಬರೋರು ಮಾಡ್ತೇವೆ ಅಂತ ಇನ್ನೂವರೆಗೆ ಮಾಡಿಲ್ಲ ಅವರು. ಇದನ್ನ ನಾವು ಖಂಡಿಸ್ಬೇಕಾಗ್ತದೆ. ಯಾಕಂದ್ರೆ ಸಾಕಷ್ಟು ಹಿರಿಯರ ಸಂಗಾಪುರ ಕಾಕ ಆಗಲಿ, ನಮ್ಮ ಬಾಳ ಸಾಹೇಬ್ ವಡರ್ ಸಾಹೇಬರಾಗಲಿ, ಚಿಂಚಲಿ ಅಜ್ಜಗಳಾಗಲಿ, ಚಿಕ್ಕೋಡಿ ಅಜ್ಜಗಳಾಗಲಿ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದೀವಿ. ಇಲ್ಲಿವರೆಗೆ ಅವ್ರು ಹೋರಾಟ ಜಿಲ್ಲಾ ಮಾಡಕ್ಕೆ ತಯಾರಿರ್ತದೆ. ಇದನ್ನ ನಾವು ಖಂಡಿಸ್ತೇವೆ. ಮತ್ತು ಅವ್ರು ಇದೇ ರೀತಿ ಮುಂದುವರೆದ್ರೆ ನಾವು ಯಾವ ರೀತಿ ತೆಲಂಗಾಣ ಪ್ರತ್ಯೇಕ ರಾಜ್ಯ ಐತಲ್ಲ ಆ ರೀತಿ ನಾವು ಆ ಹೋರಾಟಕ್ಕೆ ಅನ್ಯಾಯ ಆಗ್ಬೇಕಾಗ್ತೈತಿ. ತಕ್ಷಣ ಈ ಭಾಗದ ಶಾಸಕರಾಗ್ಲಿ, MLC ಅವರಾಗ್ಲಿ, MP ಅವರಾಗ್ಲಿ ಎಚ್ಚರಿಸ್ಕೊಂಡ ಈ ಹೋರಾಟ ಆಗಬಾರ್ದಾಗ ನೋಡ್ಕೋಬೇಕು. ಅವ್ರು ಒಂದ್ ವೇಳೆ ಆ ರೀತಿ ಹೋರಾಟ ಆಯ್ತಂದ್ರ ಅವ್ರಿಗೆ ಕಪ್ ಚುಪ್ಪಿ ಬರುವಂತ ಆಗ್ತೈತಿ, ನಮ್ಮ ಭಾಗಕ್ಕೆ ಕಪ್ ಚುಪ್ಪಿ ಬರುವಂತ ಆಗ್ತೈತಿ. ಅಂತ ಹೋರಾಟ ಮಾಡಕ್ಕೆ ನಾವು ತಯಾರಾಗಿದ್ದೀವಿ. ಮತ್ತೆ ಇವ್ರು ಗಣೇಶ್ ಹುಕ್ಕೇರಿ ಅವರು, ಪ್ರಕಾಶ್ ಹುಕ್ಕೇರಿ ಅವರು ಪ್ರತಿ ಸಲ ನಾವು ಮಾಡ್ತೇವೆ ಅಂತ ಹೇಳ್ಕೊತ ಬಂದಾರ. ಅದನ್ನ ಅವ್ರ ಆ ಮಾತನ್ನ ವಾಪಸ್ ತಗೋಬೇಕು. ಅದನ್ನ ನಾವು ಖಂಡಿಸ್ತೇವೆ. ಯಾಕೆ ಹೇಳ್ತಾರ ಅವ್ರ? ನಮ್ಮಿಂದ ಓಟ್ ತಗೊಂಡ, ನಮ್ಮಿಂದ ಆರ್ಸ್ ಬಂದ ಸುಳ್ಳು ಹೇಳ್ಕೊತ ಹೊಂಟಿದಾರ. ಅವ್ರು ಸುಳ್ಳು ಹೇಳೋದನ್ನ ಬಿಡ್ಬೇಕು. ಇಲ್ಲ ಅವ್ರ ಜಿಲ್ಲಾ ಮಾಡ್ತೇವೆ ಅಂತ ಹೇಳ್ಬೇಕು. ಇಲ್ಲ ಅಂದ್ರೆ ಅವರ ರಾಜೀನಾಮೆ ಕೊಡುವಂತದ್ದು ಆಗ್ಬೇಕು. ನಾವು ಹಕ್ಕಲೆ ಕೇಳ್ತಿರೋದು. ಯಾಕೆ ನೀವು ಹೇಳ್ತೀರಿ ಚುನಾವಣೆ ಬಂದಾಗ? ನೀವು ಇನ್ನೊಂದ್ಸತಿ ಆ ಮಾತನ್ನ ಹೇಳ್ಬಾರ್ದು. ನೀವು ನಿಮ್ದೇನೈತೆ ಸ್ಪಷ್ಟವಾಗಿ ಅದನ್ನ ನಿಲುವನ್ನ ಅವ್ರು ಸ್ಪಷ್ಟಪಡಿಸ್ಬೇಕು. ಇಲ್ಲಿದ್ದಾರೆ ನಾವು ಅವ್ರ ವಿರುದ್ಧಾಗಿ ಹೋರಾಟ ಮಾಡ್ಬೇಕಾಗ್ತೈತಿ. ತಕ್ಷಣ ಈಗ ಬರುವಂತ ಚಳಿಗಾಲ ದೇಶದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವ್ರ ಗಮನಕ್ಕೆ ತಂದ ಜಿಲ್ಲಾ ಮಾಡಕ್ ಒತ್ತಾಯ ಮಾಡ್ಬೇಕಂತ ಅವರೆಲ್ಲೂ ಕೇಳ್ಕೊತೀನಿ. ಒಂದ್ ವೇಳೆ ಅವ್ರು ಮಾಡ್ಲಿಲ್ಲ ಅಂದ್ರೆ ಈಗ ನಾವು ಉಗ್ರ ಹೋರಾಟ ಮಾಡ್ತೀವಿ. ಈಗ ನಾಳೆ ಬರುವಂತ ಅಧಿವೇಶನದಾಗ 9 ರಿಂದ 20 ತಾರೀಕು ತನಕ ನಾವು ನಿರಂತರವಾಗಿ ಬೇರೆ ಬೇರೆ ಇತರವಾಗಿ ನಾವು ಹೋರಾಟ ಮಾಡಕ್ ಸಿದ್ದಿದ್ದೀವಿ. ಅವಶ್ಯಕತೆ ಬಿತ್ತಂದ್ರೆ ಹಜಾರು ಅಂದ್ರೆ ನಾವು ಒಂದು ಚಿಕ್ಕೋಡಿನೂ ಬಂದ್ ಕರಿ ಕೊಡುವಂತ ಕೆಲಸ ಮಾಡದೀವಿ. ಇಲ್ಲಾಂದ್ರೆ ಹಜಾರ್ ಹೇಳಿದ್ರೆ ಒಂದು ಸಾಂಕೇತಿಕವಾಗಿ ಶಾಲಾ ಮಕ್ಕಳು, ಎಲ್ಲ ಸಂಘ ಸಂಸ್ಥೆ, ಎಲ್ಲ ಪಕ್ಷಾತೀತವಾಗಿ ಎಲ್ಲರನ್ನು ಕರ್ಕೊಂಡ ಹೋರಾಟ ಮಾಡಕ ನಾವು ತಯಾರಿದ್ದೇವೆ ಸರ್. ಇವತ್ತು ಕೈ ಜೋಡಿಸಿರ್ಲಿಲ್ಲ. ಕಾಂಗ್ರೆಸ್ ಬಂದ್ರೆ ಬಿಜೆಪಿದವ್ರ ಬಂದ್ರೆ ಕಾಂಗ್ರೆಸ್ ಬರ ನಮ್ಮ ಸರ್ಕಾರ ಬರಲಿ ಮಾಡ್ತೀವಿ ಅನ್ಕೋತ ಬಂದಿದ್ರು. ಆದ್ರೆ ಈ ಸಲ ಸ್ವಲ್ಪ ಪಾಸಿಟಿವ್ ಅನ್ಸಾಗಿದೆ. ಯಾಕಂದ್ರೆ ಈಗ ಯಾವ ಕಾಂಗ್ರೆಸ್ ಸರ್ಕಾರ ಐತಿ, ಕಾಂಗ್ರೆಸ್ ಸರ್ಕಾರದಾಗ ಈಗ ಸತೀಶ್ ಜಾರಕಿಹೊಳಿ ಸಾರು ಮತ್ತು ಹೆಬ್ಬಾಳ್ಕರ್ ಮೇಡಮ ಮತ್ತು ಕೆಲವು MLAಗಳೆಲ್ಲ ಇಚ್ಛಾಶಕ್ತಿ ತೋರಿಸಿಲ್ಲ. ಇಲ್ಲಿವರೆಗೆ ಇಚ್ಛಾಶಕ್ತಿ ಇಲ್ಲಾಗಿತ್ತು. ಮತ್ತು ಈ ಸಲ ಜಿಲ್ಲಾ ಆಗ್ತೈತೆ ಅಂತೇಳಿ ನಾವು ವಿಶ್ವಾಸ ಇಟ್ಕೊಂಡಿದ್ವು. ಆದ್ರೂ ನಾವು ಕೆಲಸ ನಾವು ಮಾಡ್ಬೇಕಾಯ್ತು. ಹೋರಾಟ ಮಾಡ್ತೀವಿ. ಸಂಜುಗುಡಿಗೆ ಅಧ್ಯಕ್ಷತೆಯೊಳಗೆ ಉಗ್ರ ಹೋರಾಟ ಮಾಡ್ತೀವಿ. ಇದಕ್ಕೆಲ್ಲ ತಾವು ಈ ಹಿಂದೆ ಕೈ ಜೋಡಿಸಿದಾಗ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಕೂಡಿ ಜಿಲ್ಲಾ ಮಾಡೋಣ ಅಂತ ಹೇಳಿ 2 ಮಾತು ಜೈ